ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೆಲಾ ಕೇರ್ ಕ್ರೀಮ್ ಬಗ್ಗೆ. ಮೆಲಾ ಕೇರ್ ಕ್ರೀಮ್ ಅಂದ್ರೆ ಏನು, ನಿಮ್ಗೆ ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ಇದನ್ನ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಹೇಳ್ತಾರೆ, ಇದ್ರದ್ದು ಕಂಪೋಸಿಷನ್ ಏನು, ಕ್ರೀಮ್ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವು, ಯಾವ ರೀತಿ ನೀವು ಈ ಕ್ರೀಮ್ ಹಚ್ಕೋಬೇಕು, ಎಷ್ಟು ದಿನ ಇದನ್ನ ಯೂಸ್ ಮಾಡ್ಕೋಬೇಕು, ಇದನ್ನ ಹಚ್ಕೊಂಡ್ರೆ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಈ ಕ್ರೀಮ್ ತ್ವಚದ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನ ಮಿಸ್ ಮಾಡದೆ ನೋಡಿ. ಮೆಲಾ ಕೇರ್ ಕ್ರೀಮ್ ನೋಡ್ರಿ, ಇದು ಒಂದು ಅಲೋಪತಿಕ್ ಕ್ರೀಮ್. ಮತ್ತೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರ ಟ್ರೀಟ್ಮೆಂಟ್ ಪ್ರಿವೆನ್ಷನ್ ಗೆ. ನಿಮ್ಗೆ ತ್ವಚದಾಗ ಏನ್ರ ಮೆಲಾಸ್ಮಾ ಸಮಸ್ಯೆ ಆಗೈತಂದ್ರ, ಮೆಲಾಸ್ಮಾದಾಗ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಇಲ್ಲೇ ಭಂಗ್ ಅಂತ ಕರೀತಾರ. ಇದ್ರಾಗ ಏನಾಕವಪ್ಪ ಅಂದ್ರ ತ್ವಚದ ಮೇಲೆ ಡಾರ್ಕ್ ಮತ್ತೆ ಡಿಸ್ಕಲರ್ಡ್ ಪ್ಯಾಚಸ್ ಆಗ್ತಾವ್ರಿ. ಮಕ್ಕದ್ದು ಎಡಗಡೆ ಭಾಗದಾಗ, ಬಲಗಡೆ ಭಾಗದಾಗ, ಹಣಿ ಮೇಲೆ, ಇಲ್ಲ ನಿಮ್ ಚಿನ್ ರೀಜನ್ಯಾಗ ಬಹಳ ಚಿಕ್ 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 ಕರ್ರಗ ಕಲಿ ಕುಂತ್ ಬಿಟ್ಟಿರ್ತೈತಿ. ಒಂದ್ ಮಾಸ್ಕ್ ತ್ವಚದ ಮೇಲೆ ಒಂದ್ ಮಾಸ್ಕ್ ಬಂದಂಗ್ ಬರ್ತೈತ್ರಿ. ಅದು ಏನ್ರ ಸಮಸ್ಯೆ ಆಗೈತಂದ್ರ, ಇಲ್ಲ ನಿಮ್ ತ್ವಚ ಬಹಳ ಜಾಸ್ತಿ ಡಾರ್ಕ್ ಐತಿ, ಬಹಳ ಕರ್ರಗದ್ರಿಂದ ತ್ವಚದ ಕಲರ್ ಲೈಟ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡಬಹುದು. ಇಲ್ಲ ನಿಮ್ ತ್ವಚದಾಗ ಏನ್ರ ಮಖದಾಗ ಆಗಿರ್ಬೋದು, ಇಲ್ಲ ಕೈಯಾಗ ಕಾಲ ಆಗಿರ್ಬೋದು, ಏನ್ರ ಹೈಪರ್ ಪಿಗ್ಮೆಂಟೇಶನ್ ಮಾರ್ಕ್ ಅದಾವ, ಡಾರ್ಕ್ ಸ್ಪಾಟ್ಸ್ ಅದಾವ ಅಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ, ಇಲ್ಲ ಅನ್ಯವನ್ ಸ್ಕಿನ್ ಟೋನ್ ಐತಂದ್ರ ಒಂದ್ ಕಡೆ ಬೇರೆ ಕಲರ್ ಒಂದ್ ಕಡೆ ಬೇರೆ ಕಲರ್ ಆ ರೀತಿ ಏನ್ರ ಆಗಾಕುಂತೈತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಯೂಸ್ ಮಾಡಬಹುದು. ಇಲ್ಲ ನಿಮ್ ತ್ವಚದಾಗ ಏನ್ರ ಕೆಂಪ ಏನ್ರ ಆಗೈತಂದ್ರ, ಲೈಟ್ ಆಗಿ ಸ್ವೆಲ್ಲಿಂಗ್ ಏನ್ರ ಐತಂದ್ರ, ಬಹಳ ಜಾಸ್ತಿ ಕೆರೆತ ಏನ್ರ ಐತಂದ್ರ ಇವನ್ನೆಲ್ಲಾ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನೀವು ಇದನ್ನ ಉಪಯೋಗ ಮಾಡ್ಕೋಬಹುದ್ರಿ. ಈಗ ಈ ಕ್ರೀಮ್ ಕಂಪೋಸಿಷನ್ ಬಗ್ಗೆ ಹೇಳ್ಕೊಡ್ತೀರಿ. ಇದ್ರಾಗ ಏನೇನ್ ಇರ್ತೈತಪ್ಪ ಅಂತ ನೋಡ್ರಿ. ಮೆಲಾ ಕೇರ್ ಕ್ರೀಮ್ ಒಳಗಡೆ ಹೈಡ್ರೋಕ್ವಿನೋನ್ 2% ವೇಟ್ ನಾಗ ಇರ್ತೈತ್ರಿ ಟೋಟಲ್ ಕ್ರೀಮ್ ವೇಟ್ ಇದ್ದು. ಮತ್ತೆ ಇದ್ರೊಳಗೆ ಮೊಮೆಟೋಸ್ 0.1% ವೇಟ್ ನಾಗ ಇರ್ತೈತಿ ಟೋಟಲ್ ಕ್ರೀಮ್ ವೇಟ್. ಈಗ ಇದ್ರೊಳಗೆ ಟ್ರೆಟೆನಾಯಿನ್ 0.025% ವೇಟ್ ನಾಗ ಇರ್ತೈತ್ರಿ ಟೋಟಲ್ ಕ್ರೀಮ್ ವೇಟ್ ಇದ್ದು. ಇದ್ರೊಳಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರ, ಮಿಥೈಲ್ ಪ್ಯಾರಾಬಿನ್, ಪ್ರೊಪೈಲ್ ಪ್ಯಾರಾಬಿನ್. ಇದೆಲ್ಲಗೂ ಕ್ರೀಮ್ ಕಡ್ಬಾರ್ದಂತ ಮ್ಯಾನುಫ್ಯಾಕ್ಚರ್ ಅಜಂತಾ ಫಾರ್ಮಾದವ್ರು ಇದನ್ನ ತಯಾರು ಮಾಡ್ತಾರೆ. ಇದನ್ನ 30 ಡಿಗ್ರಿ ಸೆಲ್ಸಿಯಸ್ ತಳಗ ಉಪಯೋಗ ಮಾಡ್ಬೇಕಂತ ಇರ್ತೈತ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಈ ಕ್ರೀಮ್ ನೀವು ಹಚ್ಕೋಬಹುದು ಅಂತ. ಮೊದ್ಲಿಗೆ ನೋಡ್ರಿ, ನಿಮ್ ಮಖ ಏನಿದೆ ಚಂದಾಗ ನೀವು ನೀರ್ಲೆ ತೊಳ್ಕೊರಿ. ತೊಳ್ಕೊಂಡಾದ್ಮೇಲೆ ಟವಲ್ ತಗೊಂಡ್ ಚಂದಾಗ ಮೆತ್ತನ್ ಟವಲ್ ತಗೊಂಡ್ ಚಂದಾಗ ಒರೆಸ್ಕೊರಿ. ಮಖದ ಮೇಲೆ ಯಾವುದೇ ರೀತಿ ನೀರಿನ ಅವಶೇಷ ಇರಬಾರ್ದು. ಮಖ ಚಂದಾಗ ನೀಟ್ ಅಂಡ್ ಕ್ಲೀನ್ ಡ್ರೈ ಆಗಿರ್ಬೇಕು. ಅದಾದ್ಮೇಲೆ ಕ್ರೀಮ್ ಏನೈತೆ ನೋಡ್ರಿ ನಿಮ್ ಬಳ್ಳಾಗ್ ತೋರಿ. ಬಳ್ಳಿಗೆ ತಗೊಂಡಾದ್ಮೇಲೆ ನಿಮ್ ಅಫೆಕ್ಟೆಡ್ ಯಾವ ಭಾಗ ಐತಿ ಮಖದಾಗ ಅಲ್ಲಿ ಚಂದಾಗ ಅದನ್ನ ಹಚ್ಕೋರಿ. ಹಚ್ಕೊಂಡಾದ್ಮೇಲೆ ಬಳ್ಳಿನ ಹೆಲ್ಪ್ಲೆ ಅಲ್ಲಿ ಚಂದಾಗ ಸರ್ಕ್ಯುಲರ್ ಮೋಷನ್ಯಾಗ ಅಲ್ಲಿ ರಬ್ ಮಾಡ್ಕೊರಿ. ಯಾಕಂದ್ರ ತ್ವಚದ ಮೇಲೆ ಕ್ರೀಮ್ ಅಬ್ಸರ್ವ್ ಆಗ್ಬೇಕ್ರಿ. ಆ ರೀತಿ ಚಂದಾಗ ಮಾಡಾದ್ಮೇಲೆ ಕೈನ ಚಂದಾಗ ತಕೊಂಡ್ಬಿಡ್ರಿ. ಈ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು. ಈ ಕ್ರೀಮ್ ನೋಡ್ರಿ ದಿನಕ್ಕೆ ಒಂದೇ ಹೊತ್ತು ಉಪಯೋಗ ಮಾಡಬೇಕು. ಬೆಸ್ಟ್ ಟೈಮ್ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ರಾತ್ರಿ ಹೊತ್ತು ಮಾತ್ರ ಇದನ್ನ ಯೂಸ್ ಮಾಡ್ರಿ. ಬೆಳಿಗ್ಗೆ ಹಚ್ಕೊಂಡಕ್ ಹೋಗ್ಬಿಡ್ರಿ. ಆ ರಾತ್ರಿ ಹೊತ್ತು ಚಂದಾಗ ಹಚ್ಕೊಂಡ್ ಮಕ್ಕೊಂಡ್ಬಿಡ್ರಿ. ರಾತ್ರಿ ಹೊತ್ತು ಚಂದಾಗ ಹಚ್ಕೊಂಡ್ ಮಕ್ಕೊಂಡ್ರೆ 1-2 ವಾರದಾಗ ನಿಮ್ಗೆ ಇದ್ರದ್ದು ಒಳ್ಳೆ ರಿಸಲ್ಟ್ ನೋಡ್ಲಿಕ್ಕೆ ಸಿಗ್ತೈತಿ. ಮತ್ತೆ ಈ ಕ್ರೀಮ್ ನೀವು ಡೈಲಿ ನೈಟ್ ಯೂಸ್ ಮಾಡಂತೀರಂದ್ರ ಬೆಳಿಗ್ಗೆ ನೀವು ಬಿಸಿಲಿಗೆ ಹೋಗೋದಕ್ಕಿಂತ ಮೊದ್ಲ ಮಖಕ್ಕ ಸನ್ಸ್ಕ್ರೀಮ್ ಹಚ್ಕೋರಿ. ಯಾಕಂದ್ರ ನಿಮ್ ತ್ವಚ ಲೈಟ್ ಆಗಿರ್ತೈತ್ರಿ, ಬಹಳ ಸೆನ್ಸಿಟಿವ್ ಆಗಿರ್ತೈತಿ. ಬಿಸಿಲಿಗೆ ಹೋದ್ರೆ ಏನ್ರ ಸುಡೋ ಚಾನ್ಸಸ್ ಇರ್ತೈತಿ. ಅದ್ರ ಸಂಬಂಧ ಸನ್ಸ್ಕ್ರೀಮ್ ಹಚ್ಕೊಳೋದು ಬಹಳ ಒಳ್ಳೇದ್ರಿ. ಈ ಕ್ರೀಮ್ ಹಚ್ಕೊಂಡಂತೀರಂದ್ರ ಅದ್ರಲ್ಲಿ ನಿಮ್ಗೆ ಇನ್ನಿಟ್ಟು ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಈಗ ಎಷ್ಟು ದಿನದ ಮಟ್ಟ ಈ ಕ್ರೀಮ್ ಹಚ್ಕೋಬೇಕು? ಸೊ ನೋಡ್ರಿ, ನಿಮ್ ಡಾಕ್ಟರ್ ಎಲ್ಲಿ ಮಟ್ಟ ನಿಮ್ಗೆ ಇದನ್ನ ಹಚ್ಕೊಳಕ್ ಹೇಳ್ಯಾರ ಅಷ್ಟು ದಿನದ ಮಟ್ಟ ನೀವು ಇದನ್ನ ಹಚ್ಕೋಬಹುದ್ರಿ. ಆದ್ರೆ ಈ ಕ್ರೀಮ್ ನೋಡ್ರಿ ಬಹಳ ಲಾಂಗ್ ಟೈಮ್ ಯೂಸ್ ಮಾಡಬಾರ್ದು. ನೀವು ಕೆಲವೊಂದಿಷ್ಟು ಜನ ಡಾಕ್ಟರ್ ಕೇಳಾರ್ದ 1 ವರ್ಷ 2 ವರ್ಷ ಉಪಯೋಗ ಮಾಡ್ತಿರ್ತಾರ ಹಂಗ. ಸೊ ಆ ರೀತಿ ನೀವು ಮಾಡಿದ್ರೆ ನೀವು ಬಹಳ ಹಾರ್ಮ್ಫುಲ್ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತೈತ್ರಿ. ಈಗ ಹೇಳ್ಕೊಡ್ತೀನಿ ಈ ಕ್ರೀಮ್ ಯಾವ ರೀತಿ ನಿಮ್ ತ್ವಚದ ಕೆಲಸ ಮಾಡುತ್ತಂತ. ಸೊ ನೋಡಿ, ಮೊದ್ಲೇ ಹೇಳ್ದಂಗೆ ಈ ಕ್ರೀಮ್ ಒಳಗೆ 3 ಕಂಟೆಂಟ್ ಇರ್ತಾವು: ಹೈಡ್ರೋಕ್ವಿನೋನ್ ಮತ್ತೆ ಮೊಮೆಟೋಸೋನ್, ಟ್ರೆಟೆನಾಯಿನ್. ಒಂದೊಂದ್ರದ್ದು ಏನೇನ್ ಕೆಲಸ ಅನ್ನೋದು ಹೇಳ್ಕೊಡ್ತೀನಿ. ಹೈಡ್ರೋಕ್ವಿನೋನ್ ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ ತ್ವಚದ ಕಲರ್ ಏನಿರ್ತೈತಿ ಅದನ್ನ ಲೈಟ್ ಮಾಡ್ತೈತಿ. ಯಾಕಂದ್ರ ನಿಮ್ ತ್ವಚದಾಗ ಮೆಲನಿನ್ ಪ್ರೊಡಕ್ಷನ್ ಏನಿರ್ತೈತಿ ನೋಡ್ರಿ, ಅದನ್ನ ಇದು ಕಂಟ್ರೋಲ್ ಮಾಡುತ್ತಾ, ಇಲ್ಲ ಅದನ್ನ ಕಡಿಮೆ ಮಾಡಿಬಿಡ್ತೈತಿ. ಯಾಕಂದ್ರೆ ಮೆಲನಿನ್ ಸಂಬಂಧ ನಿಮ್ ತ್ವಚ ಕರಗಾಗ್ತಿರ್ತೈತಿ. ಸೊ ಇದು ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಮಾಡಿಬಿಡ್ಲೆ ನಿಮ್ ತ್ವಚದ ಕಲರ್ ಸ್ವಲ್ಪ ಬೆಳ್ಳಗಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಉಳಿದಿದ್ ಕಂಟೆಂಟ್ ಇದ್ರೆ ಯಾವಪ್ಪ ಅಂದ್ರೆ ಮೊಮೆಟೋಸೋನ್ ಇರ್ತೈತ್ರಿ. ಮೊಮೆಟೋಸೋನ್ ಒಂದು ಸ್ಟಿರಾಯ್ಡ್. ಇದು ಏನ್ ಮಾಡುತ್ತಪ್ಪ ಅಂದ್ರೆ ಬ್ಲಾಕ್ ಮಾಡುತ್ತೀರಿ ಪ್ರೊಡಕ್ಷನ್ ಆಫ್ ಕೆಮಿಕಲ್ ಮೆಸೆಂಜರ್ ಪ್ರೋಸ್ಟಾಗ್ಲಾಂಡಿನ್ಸ್. ಯಾಕಂದ್ರೆ ಪ್ರೋಸ್ಟಾಗ್ಲಾಂಡಿನ್ಸ್ ಸಂಬಂಧ ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಮತ್ತು ತ್ವಚದ ಮೇಲೆ ಲೈಟ್ ಆಗಿ ಬಾವು ಬರೋದು, ಕೆರೆತ ಬರೋದು ಆಗ್ತಿರ್ತೈತಿ. ಅದನ್ನ ಬಂದ್ ಮಾಡಿಬಿಟ್ಲೆ ಇವೆಲ್ಲ ಸಮಸ್ಯೆ ಗುಣ ಆಗ್ತಾವ. 3ನೇ ಕಂಟೆಂಟ್ ಇದು ಟ್ರೆಟೆನಾಯಿನ್. ಇದು ಏನ್ ಒಂಥರದ ವೈಟಮಿನ್ ಎ ರೀ. ಇದು ಏನ್ ಮಾಡುತ್ತಪ್ಪ ನಿಮ್ ಸ್ಕಿನ್ ರಿನ್ಯೂ ಮಾಡುತ್ತಾ, ಪಟ ರಿನ್ಯೂ ಮಾಡ್ತದ್ರಿ, ಪುನರ್ಜೀವಿತ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ.
ಸೊ ಈ ರೀತಿ ಎಲ್ಲ ಇದು ಕೆಲಸ ಮಾಡ್ತೈತ್ರಿ. ಈಗ ಇದನ್ನ ಹಚ್ಕೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಎಲ್ಲರಿಗೂ ಹೋಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ನೋಡ್ರಿ, ಯಾವ ಭಾಗದಾಗ ನೀವು ಇದನ್ನ ಹಚ್ಕೊಂಡ್ರೆ ಅಲ್ಲಿ ನಿಮ್ಗೆ ನೋವು ಆಗ್ತೈತಿ, ಅಲ್ಲಿ ಪಿಂಪಲ್ಸ್ ಬರ್ಬೋದು, ತ್ವಚಾ ಕೆಂಪಗಾಗ್ಬೋದು, ತ್ವಚಾದ ಬಹಳ ಜಾಸ್ತಿ ಇರಿಟೇಷನ್ ಆಗ್ಬೋದು, ಅಲ್ಲಿ ಉರಿಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ಇಲ್ಲ ಮತ್ತೆ ಕೆರೆತ ಇನ್ನಿಟ್ ಜಾಸ್ತಿ ಆಗ್ಬೋದ್ರಿ. ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ತಾವ. ಈ ರೀತಿ ನಿಮ್ಗೆ ಏನಾರ ಆಗಾಕಂತಂದ್ರೆ ಕನ್ಸಲ್ಟಿಂಗ್ ಡಾಕ್ಟರ್ಗೆ ಮತ್ತೆ ಭೇಟಿ ಕೊಡಿ, ಇಲ್ಲ ಕ್ರೀಮ್ ಯೂಸ್ ಮಾಡೋದು ಬಂದ್ ಮಾಡ್ರಿ. ಯಾರು ಈ ಕ್ರೀಮ್ ಹಚ್ಕೊಳಕ್ ಹೋಗ್ಬಾರ್ದು. ಸೊ ಇದ್ರೊಳಗೆ ಕಂಟೆಂಟ್ ಏನದ ನಾನು ನಿಮ್ಗೆ ತಿಳಿಸ್ಬಿಟ್ಟಿನಿ. ಹೈಡ್ರೋಕ್ವಿನೋನ್, ಟ್ರೆಟೆನಾಯಿನ್ ಮತ್ತೆ ಮೊಮೆಟಸೋನ್. ಇದ್ರಲ್ಲಿ ನಿಮ್ಗೆ ಏನಾರ ಮೊದ್ಲು ಅಲರ್ಜಿಕ್ ರಿಯಾಕ್ಷನ್ ಆಗ್ಯಾವ ಅಂದ್ರ ಈ ಕ್ರೀಮ್ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 260 ರೂಪಾಯಿದಾಗ 25 ಗ್ರಾಮ್ ಟ್ಯೂಬ್ ಸಿಗ್ತೈತ್ರಿ ನಿಮ್ಗೆ ಮೆಲಾಕೇರ್ ಕ್ರೀಮು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರ ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣೋದೈತೆ ನೋಡ್ರಿ, ನೀವು ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ಹೊಸ ಹೊಸ ವಿಡಿಯೋ ನಿಮ್ಗೆ ಲಘು ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆಗೆ ನೀವೇನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.